ಮಾರುಕಟ್ಟೆಯಲ್ಲಿ ಸಾವಯವ ವಸ್ತುಗಳು ಸಾವಯವ ಆಹಾರವನ್ನು ಮಾರಾಟ ಮಾಡ್ತಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿ ವಿಷಕಾರಿ ಆಹಾರವನ್ನು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲವನ್ನು ಮನಗಂಡಿರ್ತಕ್ಕಂಥ ಬಳ್ಳಾರಿಯ ರೈತರು ಪ್ರತಿ ಬುಧವಾರ ಅಂದರೆ ಇದೇ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಬುಧವಾರದಂದು ಕೃಷಿ ಮೇಳದ ಮಾದರಿಯಲ್ಲಿ ಸಾವಯವ ಕೃಷಿ ಮೇಳ ಮಾಡ್ತಾಯಿದ್ದಾರೆ. ತಾವಿಲ್ಲಿ ನನ್ನ ಬಲಭಾಗ ನೋಡ್ತಿರ್ಬೋದು. ನಾವೀಗ ಬಳ್ಳಾರಿಯ ಗಾಂಧಿ ಭವನದಲ್ಲಿದ್ದೇವೆ. ಸಾಕಷ್ಟು 150ಕ್ಕೂ ಹೆಚ್ಚು ಐಟಮ್ಗಳನ್ನು ಇಲ್ಲಿ ತರುವ ಮೂಲಕ ಅಂದರೆ ನೇರವಾಗಿ ಗ್ರಾಹಕರಿಗೆ ಒಂದಷ್ಟು ಐಟಮ್ಗಳನ್ನು ಕೊಡುವ ಮೂಲಕ ಪ್ರತಿಯೊಂದನ್ನು ಕೂಡ ಎಲ್ಲವನ್ನು ಕೂಡ ಸಾವಯವವಾಗಿ ಬೆಳೆದಿದ್ದೇವೆ. ಸಾವಯವಾಗಿ ಬೆಳೆದಿರ್ತಕ್ಕಂಥ ವಸ್ತುವನ್ನು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಹೋಗಬೇಕು. ಯಾಕಂದರೆ ಗ್ರಾಹಕರೇ ನಮ್ಮ ದೇವರು. ಅವರಿಗೆ ಯಾವುದೇ ರೀತಿಯಂಥ ಆಹಾರದಲ್ಲಿ ಬೇರೆ ಬೇರೆ ರೀತಿಯಂಥ ವಸ್ತುಗಳನ್ನು ಕೊಡಬಾರ್ದು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಮೇಳವನ್ನು ಮಾಡ್ತಾ ಇದ್ದಾರೆ. ಇದು ಸಾಕಷ್ಟು ಚರ್ಚೆ ಆಗ್ತಕ್ಕಂಥ ವಿಷಯ ಅಂತ ಹೇಳಿದರೂ ತಪ್ಪಲಿಕ್ಕಿಲ್ಲ. ಯಾಕಂದರೆ ಸಾಕಷ್ಟು ಕಡೆಗಳಲ್ಲಿ ಮಾರುಕಟ್ಟೆಯಲ್ಲಿ ಬೆಂಗಳೂರು, ಮಂಗಳೂರು ಸೇರಿದಂತೆ ಮಹಾನಗರಗಳಲ್ಲಿ ಕೃಷಿ ಸಾವಯವ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೀತಿಯಂಥ ಆಹಾರವನ್ನು ಮಾರಾಟ ಮಾಡ್ತಿದ್ದಾರೆ. ಆದರೆ ಇದೇ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ವಿಶೇಷವಾಗಿ ರೈತರೇ ಮಾರುಕಟ್ಟೆಗೆ ವಸ್ತುವನ್ನು ತಂದು ಗ್ರಾಹಕರಿಗೆ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋಕ್ಕೆ ರೈತರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋನಿ. ಸರ್, ಏನೇನು ಐಟಮ್ ತಂದಿದ್ದೀರಾ, ಏನು ಮಾಡ್ತಿದ್ದೀರಾ ಸರ್? ನುಗ್ಗೆಕಾಯಿ ಇದೆ, ನುಗ್ಗೆ ಸೊಪ್ಪಿನ ಪೌಡ್ರ್ ಇದೆ, ಕರಿಬೇವು ಪೌಡ್ರ್ ಇದೆ, ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದೆ, ಅಕ್ಕಿರಕಾಯಿ ಸೊಪ್ಪಿದೆ, ಕೊಯ್ಲೆಣ್ಣೆ ಸೊಪ್ಪು ತಂದಿದ್ದೀವಿ. ಏನು ವಿಶೇಷ ಸರ್? ನಾವು ರೈತರು ತಂದು ಮಾರ್ತಕ್ಕಂಥ ವಿಶೇಷ ಇದು ವಿಷಮುಕ್ತ ಆಹಾರ. ಯಾವುದೇ ರೀತಿ ಕೆಮಿಕಲ್ಸ್ ಉಪಯೋಗಿಸಲ್ಲ, ಔಷಧಿಗಳು ಉಪಯೋಗಿಸಲ್ಲ. ಏನಾದರೂ ಆಕಳ ಗಂಜು, ಸಗಣಿ, ಟ್ರೈಕೋಡರ್ಮಾ ಅಂತ ಸಾವಯವ ವಸ್ತುಗಳನ್ನು ಮಾತ್ರ ಬಳಸಿ ನಾವು ಬೆಳೆಯನ್ನು ಬೆಳಿತೀವಿ ಸರ್. ನಾವು ಇದನ್ನು ಬೆಳಿತೀವಿ. ಆರೋಗ್ಯ ದೃಷ್ಟಿಯಿಂದ ನಾವು ಇದು ಬೆಳಿತೀವಿ. ನಮ್ಮ ಉದ್ದೇಶ ಇಷ್ಟೇ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ನಿಮ್ಮ ಖರೀದಿ ನಮ್ಮ ಆರ್ಥಿಕತೆ ಅನ್ನೋ ಒಂದು ತತ್ವದ ಅಡಿಯಲ್ಲಿ ನಾವು ಬೆಳೆದು ಇಲ್ಲಿ ಮಾರ್ತಾ ಇದ್ದೀವಿ. ಕೃಷಿ ಸಾವಯವ ಅಂತ ಹೇಳಿ ಇಲ್ಲ ಸರ್, ಇಲ್ಲಿ ನಮ್ಮದು ಸಂಸ್ಥೆ ಅಡಿಯಲ್ಲಿ ನಾವು ಮಾರೋದ್ರಿಂದ ಇಲ್ಲಿ ಒಂದು ಎಕ್ಸ್ಪರ್ಟ್ ಟೀಮ್ ಇರ್ತದೆ. ಆ ಟೀಮ್ನವ್ರು ಬಂದು ನಮ್ಮ ಫೀಲ್ಡ್ ವಿಸಿಟ್ ಮಾಡಿ ಅವರು ಸಂಪೂರ್ಣ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾವು ಸರ್ಟಿಫೈ ಮಾಡ್ತಾರೆ. ಆ ಸರ್ಟಿಫೈಡ್ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿ ಮಾರ್ತೀವಿ ಸರ್. ಯಾವುದನ್ನು ಮಾರಂಗಿಲ್ಲ. ಅವ್ರ ಉದ್ದೇಶ ಏನು ಪರ್ಮಿಷನ್ ಕೊಡ್ತಾರೋ ಅಂಥದ್ದು ಆ ಬೆಲೆಗೆ ನಾವು ಇಲ್ಲಿ ಮಾರ್ತೀವಿ. ನಾವು ಇಲ್ಲಿ ಮೇಡಮ್, ತಾವು ಯಾವ್ರಿಂದ ಬಂದರೆ ಏನು ಐಟಮ್ ತಂದಿರಾ? ಸರ್, ನಮ್ಮದು ನೆಲ್ಲಿಕಾಯಿ ಜ್ಯೂಸು ಮೈಸೂರಿಂದ ಬಂದಿದ್ದೀವಿ ಸರ್. ಹಾಂ, ಏನು ಸರ್? ಈಗ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು ಈ ಥರ ದೊಡ್ಡ ನಗರಗಳಲ್ಲಿ ಮಾರುಕಟ್ಟೆಯಲ್ಲಿ ಸಾವಯವ ಅಂತ ಹೇಳಿ ಕಳಪೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ. ಅವ್ರಿಗೆ ನೀವೇನು ಹೇಳ್ಬಯಸ್ತೀರಾ? ಏನಿಲ್ಲ ಸರ್, ಇದು ಸಾವಯವ ಅಂತಂದರೆ ಒಳ್ಳೇದಿದೆ. ಆರೋಗ್ಯ ಬೇಕಂತಂದರೆ ಅವರು ಬಂದು ತಗೋಬೇಕಾಗತ್ತೆ ಅಷ್ಟೇ ಸರ್. ಇದರಿಂದ ಒಳ್ಳೇದಾಗತ್ತೆ ಸರ್. ಇದು ಇಲ್ಲಿ ಮಾರಾಟ ಮಾಡ್ತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು, ಆರೋಗ್ಯದ ಕಾಳಜಿ ದೃಷ್ಟಿಯಿಂದ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆರೋಗ್ಯನೇ ಒಂದು ದೊಡ್ಡ ಮಹಾಭಾಗ್ಯ. ಅದನ್ನು ಯಾರ್ಯಾರು ಕಾಪಾಡಿಕೊಳ್ಳುವಲ್ಲಿ ನಿರತರಾಗಿರ್ತಾರೆ ಅವರೆಲ್ಲವೂ ಕೂಡ ಸಾವಯವ ಪದ್ಧತಿಯ ಆಹಾರವನ್ನು ಬಳಕೆ ಮಾಡಿರೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.